ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಿ ವಿನ್ ಕರ್ನಾಡು. ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಆಗಸ್ಟ್ 26 ಗಜಪಯಣ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಬರೋದು ಲೇಟ್ ಆಗಿರೋ ಕಾರಣ ಆಲ್ರೆಡಿ ನಮ್ಮ ಆನೆಗಳೆಲ್ಲ ರೆಡಿಯಾಗಿ ತಯಾರಾಗಿ ಪೂಜೆಗೆ ರೆಡಿಯಾಗಿ ನಿಂತಿದ್ದಾವೆ. ನೋಡೋಣ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಆನೆಗಳು ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದ್ದಾವೆ, ನಿಮಗೂ ಕೂಡ ತೋರಿಸ್ತೀನಿ. ಇಲ್ಲಿಂದ ಪೂಜೆ ಮಾಡಿ ಇನ್ನು ನಮ್ಮ ಮೈಸೂರು ಅರಣ್ಯ ಭವನಕ್ಕೆ ತೆರಳುತ್ತವೆ. ಇವಾಗ ನಮ್ಮ ದುಬಾರೆಯಿಂದ ನಮ್ಮ ಧನಂಜಯ, ಪ್ರಶಾಂತ, ಸುಗ್ರೀವ ಮತ್ತು ಗೋಪಿ ಮತ್ತು ಮತ್ತಿಗೋಡಿಂದ ನಮ್ಮ ಶ್ರೀಕಂಠ ಆನೆ ಬಂದಿದ್ದಾನೆ, ಮತ್ತು ಅಭಿಮನ್ಯು, ಮತ್ತು ನಮ್ಮ ಬಳ್ಳೆಯಿಂದ ಇದು ಭೀಮನಕಟ್ಟೆಯಿಂದ ಏಕಲವ್ಯ ಆನೆ. ಟೋಟಲ್ ಈಗ ಒಂದಷ್ಟು ಆನೆಗಳು ಬಂದಿದ್ದಾವೆ. ನೋಡೋಣ ಬನ್ನಿ ಯಾವ್ಯಾವ ರೀತಿ ಪೂಜೆ ಕಾರ್ಯಕ್ರಮ ನಡೆಯುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಎಲ್ರಿಗೂ ಗಜಪಯಣಕ್ಕೆ ಸ್ವಾಗತ. ನೋಡ್ತಾ ಇರ್ಬೋದು ನಮ್ಮ ಆನೆಗಳೆಲ್ಲ ಒಳಗಡೆ ರೆಡಿಯಾಗಿ ನಿಂತಿದ್ದಾವೆ. ಜನ ಕೂಡ ಈಗ ತಾನೇ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ನೋಡೋಣ ಅಂತ. ಗೇಟ್ ಬೇರೆ ಗೇಟ್ ಹಾಕಿ ಪಬ್ಲಿಕ್ ಒಳಗಡೆಗೆ ನಾಟ್ ಅಲೋಡ್ ಆಗಿದೆ. ನಮ್ಮ ಆನೆಗಳು ಕೂಡ ಈಗ ರೆಡಿಯಾಗಿ ನಿಂತಿದ್ದಾವೆ. ಸರ್ ನಮಸ್ತೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೇದಾಗಲಿ. ಹೇಗೆ ನಡೀತಾ ಇದೆ ಸರ್ ಗಜಪಯಣ ಪೂಜೆ ಎಲ್ಲ? ಈಗ ಬಂದು ವಿಶ್ವಖ್ಯಾತ ಮೈಸೂರು ದಸರಾ ಪರಭವನ ಸಂವತ್ಸರದಲ್ಲಿ ಈ ದಿನದಿಂದ ಪ್ರಾರಂಭ ಆಗಿದೆ. ನಾಡಹಬ್ಬ ಅಂದರೆ ನಮ್ಮ ನಾಡಿಗೆ ಒಳ್ಳೆಯದಾಗಲಿ ಅಂತ ನಾಡಹಬ್ಬ ಮಾಡ್ತೀವಿ, ದಸರಾ ಹಬ್ಬ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ತಾಯಿ ಚಾಮುಂಡೇಶ್ವರಿ ತಾಯಿ ನಮ್ಮ ಪ್ರಪಂಚದಲ್ಲಿ ಎಲ್ಲರಿಗೂ ಇಂಥ ಬೆಲೆ ಕೊಡೋದು ಹೆತ್ತ ತಾಯಿನೇ. ಹಾಗೆ ನಮ್ಮ ಊರನ್ನು ಕಾಪಾಡುವಂಥ ತಾಯಿ ಚಾಮುಂಡೇಶ್ವರಿ. ಅವಳ ಪ್ರಾರ್ಥನೆ ಮಾಡಿ ಅವಳ ಆನೆ ಮೇಲೆ ಅಂಬಾರಿ ಕೂಡಿಸಿ ಮೆರವಣಿಗೆ ಮಾಡುವಂಥದ್ದು ದಸರಾ ಹಬ್ಬ ಅಂತ ಆಚರಣೆ. ಏನೇ ಶುಭ ಕಾರ್ಯ ಮಾಡಬೇಕಾದ್ರೆ ಗಣಪತಿ ಪೂಜೆ ಮಾಡ್ತೀವಿ ನಾವು ಮೊದಲು. ಹಾಗೆ ನಮ್ಮ ನಾಡ ಹಬ್ಬ ಮಾಡಬೇಕಾದ್ರೆ ಇವತ್ತು 10 ಆನೆಗಳು ಬಂದು ವಿಶೇಷವಾಗಿ ಪೂಜೆ ಮಾಡಿದ್ವಿ. 9 ಆನೆ ಅಂತ ಮುಂಚೆ ಇತ್ತು. ಈಗ ತುಂಬ ಸಂತೋಷ ಆಯಿತು. ಅಭಿಮನ್ಯು ಸಹ ಕರ್ಕೊಂಬಂದು ಅವನಿಗೆ ಬೀಳ್ಗಳಿಗೆ ಕಾರ್ಯಕ್ರಮ ಮಾಡಿ ಇವತ್ತು ಕಳಿಸ್ಕೊಟ್ಟಿದ್ವಿ. ತುಂಬ ಖುಷಿಯಾಗಿದೆ ಪೂಜೆ ಮಾಡಿ. ಆನೆಗಳಿಗೆಲ್ಲ ಕಾಲು ತೊಳೆದು ಬಂದಾಗ ಅದಕ್ಕೆ ಕಾಲಿಗೆ ಅರಿಶಿನ, ಕುಂಕುಮ, ಅಕ್ಷತೆ, ಗಂಧ, ವಿಭೂತಿಗಳನ್ನು ಹಚ್ಚಿ ಆನೆಗಳಿಗೆ ಇಷ್ಟವಾದಂಥ ಗಣಪತಿಗೆ ಇಷ್ಟವಾದಂಥ ತಿಂಡಿಗಳು, ತುಂಬ ತಿಂಡಿ ಕೊಡಬೇಕು ದೇವರಿಗೆ. ಹಾಗೆ 21 ಥರ ತಿಂಡಿಗಳನ್ನೆಲ್ಲ ಇಟ್ಟು ನೈವೇದ್ಯ ಮಾಡಿ ಎಲ್ಲ ಥರ ಹಣ್ಣುಗಳನ್ನ ಕೊಟ್ಟು ಪೂಜೆ ಮಾಡಿ ಗಣಪತಿ ಅರ್ಚನೆ ಮಾಡಿ ವಿಶೇಷವಾಗಿ ಎಲ್ಲ ಅಧಿಕಾರಿಗಳ ಕೈಲೆಲ್ಲ ಪೂಜೆ ಮಾಡಿಸಿ ಮೈಸೂರಿಗೆ ಕಳಿಸ್ಕೊಡ್ತಾ ಇದ್ವಿ. ನಮ್ಮ ಆನೆಗಳೀಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಮೇನ್ ಎಂಟ್ರೆನ್ಸ್ ಅಲ್ಲಿ ಹೋಗ್ತಾ ಇದ್ದಾವೆ.
ಪ್ರಶಾಂತ. ನಮ್ಮ ಡಾಲಿ ಬರ್ತಾ ಇಲ್ಲ ನೋಡಿ. ಧನಂಜಯ ನಮ್ಮ ಶ್ರೀರಾಮ ಆನೆ. ಇನ್ನು ನಮ್ಮ ಅದ್ರ ಹಿಂದೆ ನಮ್ಮ ಕರಿಬಂಡೆ ಶ್ರೀಕಂಠ ಆನೆ ಕೂಡ ಬರ್ತಾ ಇದ್ದಾನೆ. ಎಲ್ಲ ಆನೆಗಳು ಪೂಜೆ ಮುಗಿಸಿ ಇನ್ನು ವಿಶ್ರಾಂತಿಗೆ ಬಂದು ಇಲ್ಲಿ ನಿಂತಿದ್ದಾವೆ. ಸರ್ ಗಜಪಾಂಡ ನೋಡ್ತಾ ಇದ್ದೀರಿ. ನಮ್ಮ ಇದಂಗೆ ಸಿಕ್ತು. ಅಭಿಮನ್ಯು ಈ ಬಾರಿ ಕೊನೆ ಬಾರಿಯಾಗಿ ಬಂದು ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದೀರಾ. ಅಭಿಮನ್ಯು ಬಗ್ಗೆ ಇಷ್ಟು ವರ್ಷ, ಈಗ 6 ವರ್ಷ ಅಂಬಾರಿನ ಹೊರ್ತಿದ್ದಾನೆ. ನಿಮಗೆ ಅಭಿಮನ್ಯು ಅಭಿಪ್ರಾಯ ಏನು ಅನಿಸ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ಅಭಿಮನ್ಯು ಅಂದ್ರೆ ಅಂಬಾರಿ ಹೋಗಿಂತ ಮುಂಚೆ ನಂದು 29ನೇ ದರ್ಶನ ಮಾಡ್ತಾ ಇರೋದು. ಅದರಲ್ಲಿ ಮುಂಚೆ ಆನೆ ಗಾಡಿ ಕಟ್ಟೋರು. ಹೌದು. ಅವ್ನು ಎಷ್ಟು ಬರುವಂತಂದ್ರೆ ಒಂದು ಲಾರಿ ಗಾಡಿ ಮೇಲೆ ಒಂದು 30 ಜನ ಕೂತಿರೋರು, ಅವ್ರನ್ನು ಸಹ ಜೊತೆಗೆ ಹೇಳ್ಕೊಂಡು ಹೋಗೋನು. ಆನೆ ಅಲ್ಲಿ ಕರ್ನಾಟಕ ವಾದ್ಯ ಮಾಡ್ಕೊಂಡು ಹೋಗೋರು. ಅದನ್ನ ಹೇಳ್ಕೊಂಡು ಹೋಗ್ತಂತ ಶಕ್ತಿವಂತ ಅವನು. ಇವತ್ತಿಗೂ ಅಷ್ಟೇ 100 ಅವನು ಹುಲಿಗಳನ್ನ ಹಿಡಿದಿದ್ದಾನೆ, ಆನೆಗಳನ್ನ ಹಿಡಿದಿದ್ದಾನೆ. ಅದಕ್ಕೆಲ್ಲ ಶಕ್ತಿವಂತ, ಒಂಥರ ಡಾನ್ ಇದ್ದಂಗೆ. ಆಯ್ತಾ, ಅಂತ ಒಳ್ಳೆ ಆನೆ ಅದು. ಅವಕ್ಕೆ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಇನ್ನೂ ಚೆನ್ನಾಗಿ ಆರೋಗ್ಯ ಕೊಡ್ಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಸರ್, ನೀವೀಗ ಈಗ ಒಂದು 26 ವರ್ಷ 27 ವರ್ಷದಿಂದ ಮಾಡ್ತಾ ಇದ್ದೀನಿ ಅಂತಂದ್ರಿ. ದಸರಾದಲ್ಲಿ 29ನೇ ವರ್ಷ 29 ವರ್ಷ ದಸರಾದಲ್ಲಿ ಪಾಲ್ಗೊಳ್ತಾ ಇದ್ದೀನಿ ಅಂತಂದ್ರಿ. ನಮ್ಮ ಅದ್ರ ಹಿಂದೆ ಇದ್ದಂತ ನಮ್ಮ ಅರ್ಜುನ ಆನೆ, ಬಲರಾಮ ಆನೆ ಪೂಜೆ ಮಾಡಿದ್ದೀನಿ. ಆ ಆನೆಗಳೆಲ್ಲ ಹೇಗಿದ್ದು ಸರ್ ಆಗ? ಅಂದ್ರೆ ನಾವು ಅಷ್ಟು ವರ್ಷದಿಂದ ಎಲ್ಲ ನಾವೆಲ್ಲ ಅನುಭವ ಇಲ್ಲ ನಮಗೆ. ನಿಮ್ಗೆ ಅನುಭವ ಇದೆ, ಆನೆಗಳ ಅನುಭವ ಹೇಗಿದೆ? ಆನೆಗಳು ಅದೇ ಒಂದು ಭಾಷೆ ಇದೆ. ಆ ಭಾಷೆ ಹೇಳ್ಕೊಂಡು ನಾನು ಪೂಜೆ ಮಾಡೋದು ಯಾವಾಗ್ಲೂ. ಹೌದು. ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ತಂದೆ ತಾಯಿ, ಅವ್ರ ಆಶೀರ್ವಾದ. ನಮ್ಮಲ್ಲಿ ನಮ್ಮ ತಂದೆ ರೇಂಜ್ ಆಫೀಸರ್ ಆಗಿದ್ರು. ನಮ್ಮಲ್ಲೂ ಆನೆ ಕ್ಯಾಂಪ್ ಇತ್ತು. ಅವ್ರು ಮಾತಾಡೋದೆಲ್ಲ ಕೂತ್ಕೊಂಡು ಆನೆ ಮಾತುಗಳು ನಮ್ಗೆ ಸಾಕಿದ್ದಾರೆ. ಅದರಿಂದ ಅದ್ರ ಭಾಷೆಗಳು ಹೇಳ್ಕೊಂಡು ನಾವು ಮಾತಾಡ್ತೀವಿ. ಅದರಿಂದ ಅವ್ರಿಗೆ ಖುಷಿಯಾಗಿ ನಮ್ಮವ್ರು ಅಂತ ಅನ್ಸ್ಕೊಳತ್ತೆ. ದಸರಾದಲ್ಲಿ ಇನ್ನ ಅರಣ್ಯ ಭವನಕ್ಕೆ ಹೋದ್ಮೇಲೆ ನಂತರ ಪೂಜೆ ಮಾಡೋದು ಯಾವಾಗ ಸರ್? ಅರಮನೆ ಕರ್ಕೊಬರೋದು ಅದು ಏನಾರ? ಹೌದು, 29 ಶುಕ್ರವಾರ ಅರಣ್ಯ ಭವನದಲ್ಲಿ ಪೂಜೆ ಇದೆ. ಶುಕ್ರವಾರ 7:30. ಆಮೇಲೆ ಅರಮನೆಗೆ ಪ್ರವೇಶ, ಅರಮನೆ ರಾಜ ಪುರೋಹಿತರುಗಳು ಬರ್ತಾರೆ. ಅಲ್ಲಿ 10 ಗಂಟೆಗೆ ಆನೆನ ಒಳಗೆ ತಗೋತಾರೆ. 10 ಗಂಟೆ 5 ನಿಮಿಷದಿಂದ 10:25 ಆನೆನ ಒಳಗಡೆ ತಗೋತಾರೆ. ಒಳ್ಳೇದಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಗಲಿ, ಒಳ್ಳೇದಾಗಲಿ. ಮೈಸೂರು ರೀಚ್ ಆಗುತ್ತೆ. ಸ್ಕೂಲಲ್ಲೆಲ್ಲ ಏನಕ್ಕೆ ನಿಂತಿಲ್ಲ, ಆನೆಗೆ ಹೇಳ್ತಾನೆ.
ಆನೆಗಳ ಆರೋಗ್ಯವನ್ನು ನೋಡಿಕೊಳ್ಳುವ ನಮ್ಮ ಪ್ರೀತಿಯ ಬಂಧುಗಳು ಈ ಮಾವುತರು. ಮತ್ತೊಂದು ಪ್ರಮುಖ ಘಟ್ಟ, ಅರ್ಜುನನ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಗತ್ತೆ. ಸನ್ಮಾನ್ಯ ಸಚಿವರು ಹಾಗೂ ಎಲ್ಲ ಗಣ್ಯರು ಇದನ್ನ ನೆರವೇರಿಸಿಕೊಡಬೇಕು. ಈ ವರ್ಷ ಅರ್ಜುನ ಆನೆ ಪ್ರಶಸ್ತಿ ಪ್ರದಾನ ನೆರವೇರ್ತಾ ಇದೆ. ಈ ಪ್ರಶಸ್ತಿಗೆ ಭಾಜನರಾದವರು ಅರ್ಜುನನ ಮಾವುತ ವಸಂತ ಹಾಗೂ ಅರ್ಜುನನ ಕಾವಾಡಿ ರಾಜು ಜೆಕೆ ಅವರು. ನಮ್ಮ ನಗಲಿದ ಅರ್ಜುನನ ಸವಿನೆನಪಿನಲ್ಲಿ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತಾ ಇದೆ. ಮಾವುತ ವಸಂತ ಹಾಗೂ ಕಾವಾಡಿ ಅರ್ಜುನ ಜೆಕೆ. ಅರ್ಜುನ ಪ್ರಶಸ್ತಿ ಪ್ರದಾನ ಇದೀಗ ಆಗ್ತಾ ಇದೆ. ಮಾವುತರು ಮತ್ತು ಕಾವಾಡಿಗಳು ಒಟ್ಟಿಗೆ ವೇದಿಕೆ ಮೇಲೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತು. ಆನೆ ಕಡೆ ಒಬ್ಬರು ಇರಬೇಕಾಗಿರೋದ್ರಿಂದ ಹಾಗಾಗಿ ಮೊದಲಿಗೆ ಮಾವುತರಿಗೆ ಸನ್ಮಾನ ನೆರವೇರಿದೆ. ಈ ಪ್ರಶಸ್ತಿ ಪ್ರದಾನದ ನಂತರ ಕಾವಾಡಿಗಳು ಬರಲಿದ್ದಾರೆ. ಅಭಿಮನ್ಯು ಮಾವುತ, ಹೌದು ಅಭಿಮನ್ಯು ಮಾವುತ. ಅರ್ಜುನ ಆನೆ ಪ್ರಶಸ್ತಿ ಪ್ರದಾನ ನೆರವೇರ್ತಾ ಇದೆ. ಜೋರು ಚಪ್ಪಾಳಿಯೊಂದಿಗೆ ನಮ್ಮ ಮಾವುತ ಹಾಗೂ ಕಾವಾಡಿಗಳಿಗೆ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅರ್ಜುನನ ಸೇವೆಯನ್ನ ನಾವೆಂದೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ಗಜ ಸಮೂಹದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪನ್ನ ಮೂಡಿಸಿದ್ದು ಅರ್ಜುನ. ಇದೀಗ ವಸಂತ ಹಾಗೂ ರಾಜು ಜೆಕೆ ಅವರಿಗೆ ಅರ್ಜುನ ಆನೆ ಪ್ರಶಸ್ತಿ ಪ್ರದಾನವನ್ನ ನೆರವೇರಿಸ್ತಾ ಇದ್ದಾರೆ.